ಬಂದಳೋರ್ವಾಳೆ ವಿಜಯ ಒಂದು ಕಡೆಗೆ ಬಂದಳೋರ್ವಾಳೆ ವಿಜಯ ಒಂದು ಕಡೆಗೆ ಸುಮಗಳ ಚಂದದಿ ಕೈಯೂತಲೆ ನೋಡಿಗಿದೊಳಗ ದ್ರವಕುಮಾರನ ಕಂಡು ನೋಡಿ ಹಿಗ್ಗಿದಳಾಗ ನೋಡಿ ಹಿಗ್ಗಿದಳಾಗ ದ್ರವಕುಮಾರನ ಕಂಡು ನೋಡಿ ಹಿಗ್ಗಿದಳಾಗ ನೋಡಿ ಹಿಗ್ಗಿದಳಾಗ ದ್ರವಕುಮಾರನ ಕಂಡು ಪಾಡಿ ಪೂರ್ವದ ಪುಣ್ಯವಾ ಪಾಡಿ ಪೂರ್ವದ ಪುಣ್ಯವಾ ಗಾಢ ನಿದ್ರಿಪ ಈತನ್ಯಾರು ಗಾಢ ನಿದ್ರಿಪ ಈತನಾರು ಈತನಾರು ಈತನ್ಯಾರೋ ಲಕ್ಷಣಗಳು ರೂಢಿ ಬಾಸುತನಗುದು ಲಕ್ಷಣಗಳು ರೂಢಿ ಬಾಸುತ ಅಗುದು 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 ಗಾಢ ನಿದ್ರಿ ಈತನ್ಯಾರು ಲಕ್ಷಣಗಳು ರೂಢಿ ಬಾಸುತನಗುದು ಲಕ್ಷಣಗಳು ರೂಢಿ ಬಾಸುತನಗುದು ಲಕ್ಷಣಗಳು ರೂಢಿ ಬದುತನಗುದು ಲಕ್ಷಣಗಳು ರೂಢಿ ರಾಜಕುಮಾರಿ ಜಪಕಮಾಲನೆಯೊಡನೆ ಉಪವನಕ್ಕಾಗಿಲ್ಲ ಬಂದವಳು. ಹೌದು, ವನವಿಹಾರವನ್ನು ಜಲಕ್ರೀಡೆಯನ್ನು ಆಡುವಂತ ಮನಸ್ಸನ್ನು ಹೊತ್ತವರು, ಜಲಕ್ರೀಡೆಯನ್ನು ಮುಗಿಸಿದವರು, ವನವಿಹಾರವನ್ನು ಪೂರೈಸಿದವರು. ಆ ನಂತರದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾದದ್ದೇನು ಹೇಳಿ? ಶೃಂಗಾರ. ಅದರಲ್ಲಿ ಮುಖ್ಯವಾಗಿ ಬೇಕಾಗುವುದು ಹೂಗಳು. ಒಬ್ಬೊಬ್ಬರು ಒಂದೊಂದು ಬಗೆಯ ಹೂಗಳನ್ನು ಅರಸುತ್ತಾ ಅರಸುತ್ತಾ ಒಂದು ದಿಕ್ಕಿನಲ್ಲಿ ಹೋದದ್ದು. ನಾನು ಈ ದಿಕ್ಕಿನಲ್ಲಿ ಬಂದದ್ದು ಒಳ್ಳೆದೇ ಆಯ್ತು. ಹೌದಪ್ಪ, ನೋಡ್ತಾ ಇದ್ದೇನೆ. ನನಗೆ ಅರಿವಿಲ್ಲದ ಹಾಗೆ ನನ್ನ ಸೆರಗಲ್ಲಿದ್ದಂತ ಹೂಗಳೆಲ್ಲ ಒಂದರಿಗೆ ಜಾರಿ ಹೋಯ್ತಲ್ಲ. ಅದನ್ನ ಹೆಕ್ಕಬೇಕು ಅಂತ ನೋಡಿದ್ದು ಅಥವಾ ನೋಡಿದ ಕಾರಣಕ್ಕೆ ಜಾರಿದ್ದು ನನಗಂತೂ ಗೊತ್ತಾಗಲಿಲ್ಲ. ಆದ್ರೆ ನೋಡ್ತಾ ಇದ್ದೇನೆ. ಅಬ್ಬಬ್ಬ, ಎಷ್ಟು ಸುಂದರವಾಗಿದ್ದಾರೆ ಇವರು. ಇವರನ್ನ ಕಾಣುವಾಗ ಯಾವುದೋ ಒಬ್ಬ ರಾಜಕುಮಾರ ಅನುಮಾನವೇ ಬೇಡ. ಇಂತಹ ರಾಜಕುಮಾರ ದರ್ಶನ ಎಲ್ಲ ಆಗಬೇಕು ಅಂತಾದ್ರೆ ಅದು ಈ ಜನ್ಮದಲ್ಲ, ಯಾವುದೋ ಜನ್ಮದ ಪುಣ್ಯ. ಜನ್ಮ ಜನ್ಮಾಂತರದ ಪುಣ್ಯದ ಫಲದಿಂದಲೂ ಹೇಗೆ ಈ ರಾಜಕುಮಾರ ದರ್ಶನ ನನಗಾಯ್ತಲ್ಲ. ಆಹಾ, ನೋಡಿದಷ್ಟು ನೋಡಬೇಕು, ಮತ್ತೆ ಮತ್ತೆ ನೋಡಬೇಕು ಎನ್ನುವ ಹಾಗನ್ನಿಸ್ತಾ ಉಂಟು. ಆದ್ರೆ ಗಾಢ ನಿದ್ರೆಯಲ್ಲಿ ಹೊರಗಿದ್ದಾರೆ. ನಿದ್ರೆಯಲ್ಲಿರುವವರನ್ನ ಹೋಗಿ ಎಬ್ಬಿಸಿ ಮಾತನಾಡುವೆ, ಆಗುವುದಿಲ್ಲ. ಆದ್ರೆ ನನಗೆ ಯಾಕೆ ಇವ್ರನ್ನ ನೋಡಿದಾಗ ಹೀಗಾಗುವುದು? ಯಾವುದೋ ಒಂದು ರೀತಿಯ ಭಾವ ಬದಲಾಗುತ್ತಾ ಉಂಟು. ಏನಿದು? ಹಾ, ತಾಲ
ಹೋಗಲಾತನ ಬಳಿಗೆ ಬೆಚ್ಚುತ್ತಲಂದು ಹೋಗಲಾತನ ಬಳಿಗೆ ಆತನ ಬಳಿಗೆ ಬೆಚ್ಚುತ್ತಲ
ಆಗುತ್ತಾ ಉಂಟು ನನಗೆ ಇವ್ರನ್ನ ನೋಡುವಾಗ. ಏನಾಯ್ತು? ಏನೋ ಆಗುತ್ತಾ ಉಂಟು. ಅದು ಏನು ಅಂತ ಗೊತ್ತಾಗುತ್ತಾ ಇಲ್ಲ. ಹೋಯ್ ಹೌದಾ? ಹೌದಪ್ಪ. ಏನಾಯ್ತು? ನಿಮಗೂ ನನ್ನ ಪ್ರಾಯವಾಗಿದ್ರೆ ನಿಮಗೆ ಗೊತ್ತಾಗುತ್ತಿತ್ತೋ ಏನೋ, ಅಥವಾ ಹೀಗಾಗಿರ್ಬೋದು. ನಿಮಗೆ ಏನಾಗಿದೆ ಅಂತ ಗೊತ್ತಾಗಿದೆ, ಯಾಕಂದ್ರೆ ನೀವು ನನ್ನ ಪ್ರಾಯ ದಾಟಿ ಹೋಗಿದ್ದೀರಿ. ಹಾ, ಹಾಗಾದ್ರೆ ಇದು ಏನು ಗೊತ್ತಾಯ್ತು ನಿಮಗೆ? ಇದು ಅವನ ಕಾಟ. ಯಾರ ಕಾಟ? ನಮ್ಮಣ್ಣ ಮದನ ಕಾಟವಾ? ಮದನ ಹೌದು, ಆದ್ರೆ ನಮ್ಮ ಅಣ್ಣ ಮದನ ಅಲ್ಲ. ಅಣ್ಣ ಮದನ ಅಲ್ಲ. ಅಲ್ಲ ಅಲ್ಲ ಅಲ್ಲ, ನಮ್ಮ ಅಣ್ಣನ ಕಾಟ ಅದು ಯಾವಾಗ್ಲೂ ಇದ್ದದ್ದೇ. ಪ್ರತಿನಿತ್ಯ ಮನೆಯಲ್ಲಿ ನನ್ನ ಜಡೆ ಹಿಡ್ಕೊಳ್ಳೋದು, ಎಳೆಯುವುದು ಎಳೆಯುವುದು ಎಳೆಯುವುದು, ಅದೇ ಕೆಲಸ. ಆ ಕಾಟ ತಪ್ಪಿದ್ದಾರ? ಹೌದಪ್ಪ. ಅದು ಹಾಗೆ ಮನೆಯಲ್ಲಿ ಅಣ್ಣಂದ್ರು ತಮ್ಮಂದ್ರು ಇದ್ರೆ ಹಾಗೆ ಆಗುವುದು. ಹೆಣ್ಣು ಮಕ್ಕಳಿಗೆ ಕಾಟ ತಪ್ಪಿದ್ದಲ್ಲ. ಆದ್ರೆ ಇದು ಆ ಮದನನ ಕಾಟ ಅಲ್ಲ, ಮತ್ತೊಬ್ಬ ಮದನ, ಮಾರ, ಅನಂಗ. ಹೌದಪ್ಪ. ಪುಷ್ಪ ಬಾಣ ಅವನದ್ದು. ಅವನಿಗೆ ಹಾಗೊಂದು ಹೆಸರುಂಟು, ಪುಷ್ಪಶರ ಎನ್ನುವ ಹಾಗೆ. ಅವ ಎದುರಿಗೆ ಕಾಣುವುದೇ ಇಲ್ವಂತೆ. ಅವ ಅನಂಗನಂತೆ. ನನ್ನ ಪ್ರಾಯದ ಹುಡುಗರು ಹುಡುಗಿಯರು ಇದ್ದಾರೆ ಅಂತಾದ್ರೆ ಅವ ಅವ್ರ ಹಿಂದೆ ಸುತ್ತಾಡುವುದಂತೆ. ಹೌದಪ್ಪ. ಅಷ್ಟಷ್ಟು ಹೊತ್ತಿಗೆ ಅವನು ಒಂದೊಂದೇ ಬಾಣ ಪ್ರಯೋಗ ಮಾಡೋದು. ಹೋಯ್ ಅವನಿಗದೇ ಕೆಲಸ. ಆದ್ರೆ ಈಗ ನನಗೆ ಗೊತ್ತಾಯ್ತು, ಇದು ಅವನದ್ದೇ ಕಾಟ. ಆದ್ರೆ ಒಂದಲ್ಲ, ತನ್ನ 5 ಶರಗಳನ್ನ ಒಂದೇ ಸಮನಾಗಿ ನನಗೇ ಪ್ರಯೋಗ ಮಾಡ್ತಾ ಇದ್ದಾನ ಹಾಗೆ. ಇವರನ್ನು ನೋಡುವಾಗ ಯಾಕೋ ಏನು ನನಗರಿವಿಲ್ಲದ ಹಾಗೆ ಇವರತ್ತ ನಾ ಹೋಗುತ್ತಾ ಇದ್ದೇನೆ. ಹೌದಪ್ಪ. ನನ್ನ ಮನಸ್ಸೆನ್ನುವುದು ಸಂಪೂರ್ಣವಾಗಿ ಇವರ ರೂಪವೇ ಆವರಿಸಿದೆ. ಎಷ್ಟು ಚಂದದ ರೂಪ ನೋಡಿ ಅವರದ್ದು. ಅಪ್ಪಪ್ಪ, ಅವರ ಆ ರೂಪವನ್ನು ನೋಡುವಾಗ ಆ ಹುಣ್ಣಿಮೆಯ ಚಂದ್ರನೇ ನಾಚಬೇಕು ಅಂತಹ ಪೂರ್ಣ ಚಂದಿರ ವದನ ಇವರದ್ದು. ಆ ರೂಪ ಕಾಮನ ಕೈಯ ಕಬ್ಬಿಲ್ಲು. ಹೌದಪ್ಪ. ಆ ಮೂಗು ಅಂತ ಹೇಳಿದ್ರೆ ನಾಸಿಕವೋ ಸಂಪಿಗೆಯ ಮೊಗ್ಗು. ಹೌದಪ್ಪ. ಆ ತುಟಿ ಅಂತ ಹೇಳಿದ್ರೆ ತೊಂಡೆ ಹಣ್ಣನ್ನ ಇಬ್ಬಾಗ ಮಾಡಿ ಇಟ್ಟರೆ ಅದು ಹೇಗೆ ಕಾಣ್ತದೆ, ಕೆಂಪು 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 ಕೆಂಪು. ನಾನೇನಾದ್ರೂ ಗಿಳಿಯಾಗಿದ್ರೆ ಹೋಗಿ ಹೀಗೆಲ್ಲ ಅನಿಸ್ತಾ ಉಂಟು ನನಗೆ. ಅಪ್ಪ, ವಿಶಾಲವಾಗಿರುವಂತ ಆ ತೋಳುಗಳು ತನ್ನ ಒಂದು ಕೈಯನ್ನು ಎದೆ ಮೇಲಿರಿಸಿದ್ದಾರೆ, ಮತ್ತೊಂದು ಕೈಯನ್ನು ಹಣೆ ಮೇಲಿರಿಸಿ ಹೊರಗಿದ್ದಾರೆ. ಯಾಕಾಗಿರ್ಬೋದು ಹೀಗೆ ಮಾಡಿದ್ದು? ಬಹುಶಃ ಹೀಗಿರಬೇಕು. ಆ ಎಡಗೈಯಲ್ಲಿ ತನ್ನ ಹೃದಯ ಭಾಗವನ್ನು ಹಿಡ್ಕೊಂಡಿದ್ದಾರೆ. ಯಾವ್ದಾದ್ರೂ ಹುಡುಗಿಯರು ಬಂದು ತನ್ನ ಹೃದಯವನ್ನ ಎಲ್ಲಿಯಾದ್ರೂ ಕದ್ದುಕೊಂಡು ಹೋಗಿಬಿಟ್ರೆ ಜಾಗ್ರತೆ ಮಾಡಿದ್ದು. ಹೌದಪ್ಪ. ಹಣೆಯ ಮೇಲೆ ನನ್ನ ಮತ್ತೊಂದು ಕೈ ನಿಲ್ಲಿಸಿದ್ದಾರೆ, ಬಲ್ಲ ಕೈಯನ್ನು. ಯಾಕೆ? ಇವರ ಹಣೆ ಬರದಲ್ಲಿ ಯಾರಿದ್ದಾಳೋ ಏನು, ಎಲ್ಲಿಯಾದ್ರೂ ಯಾರಿಗಾದ್ರೂ ಕಂಡುಬಿಟ್ಟದ್ದು ಅಂತಾದ್ರೆ ಅದನ್ನ ತಿದ್ದಿ ಬಿಟ್ರೆ ನೋಡಿ, ಕವಿ ಕಲ್ಪನೆ ನೋಡಿ ಹೇಗೆ ಅಂತ. ನಾನು ಅವಾಗ ಬರೆಯೋದುಂಟು ಒಂದಷ್ಟು, ಅದಿಷ್ಟು ಚಂದ ಸಿಗ್ಲಿಲ್ಲ ಎದುರಿಗೆ ಬರೀಲಿಕ್ಕೆ. ಹೌದಪ್ಪ. ಹಾಗಾದ್ರೆ ನೋಡುವಾಗ ಮತ್ತೆ ಮತ್ತೆ ಇವರನ್ನೇ ನೋಡಬೇಕು. ಇವರೆಲ್ಲಾದ್ರೂ ನನ್ನ ಗಂಡ ಆದ್ರು ಅಂತಾದ್ರೆ ಅಪ್ಪಪ್ಪ, ಇಂಥವ್ರಿಗೆ ನಾ ಹೆಂಡತಿ ಅಂತ ಹೇಳಿಸಿಕೊಳ್ಳುವುದಕ್ಕೆ ಅದು ಎಷ್ಟು ಪುಣ್ಯ ಮಾಡಿದ್ದೇನೋ ಏನೋ. ಹೌದಪ್ಪ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಇವರನ್ನ ನಾನು ಒರೆಸಬೇಕು, ಇವ್ರನ್ನ ನಾನು ಮದುವೆ ಆಗ್ಬೇಕು, ಇವ್ರು ಯಾರು ಅಂತ ಗೊತ್ತಾಗಬೇಕು. ಹೋಗಿ ಅವ್ರನ್ನ ಎಬ್ಬಿಸಲು ಕೋಪಿಪನು ನಾ ತಬ್ಬಿಕೊಳ್ಳೆ ಏನ ಹಣ. ಆದ್ರೂ ಒಂದು ಮನಸ್ಸು ಉಪ್ಪುತ್ತಾ ಉಂಟು. ಇವರ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವಂತ ಕುತೂಹಲ ಉಂಟಾಗುತ್ತಾ ಉಂಟು. ನಿದ್ರೆಯಲ್ಲಿರುವವರನ್ನ ಎಬ್ಬಿಸಿದೆವು ಅಂತಾದ್ರೆ ಮಹಾಪಾಪ ಬರ್ತದೆ ಅಂತೆ ನಮ್ಮ ಅಜ್ಜಿ ಹೇಳಿದ ಕತೆ ಒಂದುಂಟು. ಹೋಯ್ ಹೌದಪ್ಪ. ಈ ಜನ್ಮದಲ್ಲಿ ನಿದ್ರೆಯಲ್ಲಿರುವವರನ್ನು ನಾವು ಹೋಗಿ ಎಬ್ಬಿಸಿದೆವು ಅಂತಾದ್ರೆ ಮುಂದಿನ ಜನ್ಮದಲ್ಲಿ ನಾವು ಮೂಗಿಲಿಯಾಗಿ ಹುಟ್ಟಬೇಕಂತೆ. ಮಹಾಪಾಪ. ಹೌದು. ಮತ್ತೆ ಕೆಲವರಿಗೆ ಒಂದು ಅಭ್ಯಾಸ ಉಂಟು. ಹೋಯ್ ಎಲ್ಲಿಯಾದ್ರೂ ನಿದ್ರೆಯಲ್ಲಿ ಅವರು ರಾತ್ರಿಗಳಿಂದ ಬಿಟ್ಕೊಂಡು ಬಂದಿರ್ತಾರೆ. ನಿದ್ರೆಯಲ್ಲಿರುವವರನ್ನ ನಾವಿಲ್ಲಿ ಆದ್ರೂ ಹೋಗಿ ಎಬ್ಬಿಸುವುದು. ಕೆಲವರಿಗೆ ಅಭ್ಯಾಸ ಉಂಟಂತೆ. ಅಲ್ಲ, ಮನೆ ಹಿಡಿದು ಬಿಟ್ರೆ ಬಹುಶಃ ನಿಮ್ಮ ಮನೇಲಿ ಅದನ್ನೇ ಮಾಡ್ತಾರ ಅಂತ. ನಿಮ್ಮನ್ನ ನೋಡಿದ್ರೆ ರಾತ್ರಿ ನಿದ್ದೆ ಮಾಡಿದವರು ಹಾಗೆ ಕಾಣುವುದೂ ಇಲ್ಲ ನೀವು. ಪಾಪ ಎಷ್ಟು ದೂರದಿಂದ ಬಂದಿದ್ದೀರೋ ಎಂತದ್ದು. ಆದ್ರೂ ಅದಪ್ಪ, ಗಾನ ಗಂಧರ್ವರು ತವನು ಅನುವೇ ಬೇಡ, ಅಂದ್ರೆ ನಿದ್ರೆ ಬೇಡ ನಿಮಗೆ ಅಂತಲ್ಲ ನೀವು ಹೇಳುವುದು. ಹಾಗಲಾದ್ರೂ ಮಲಗಿ, ಅಲ್ಲದೆ ಹೋದ್ರೆ ನಿದ್ದೆ ಬಿಟ್ಕೊಂಡು ಯಾಕೆ ಬೇಕು? ಆದ್ರೆ ಈ ನಿದ್ರೆಯಲ್ಲಿರುವವರಿಗೆ ಇವರು ಕೋಪ ಮಾಡಿಕೊಂಡ್ರೆ ನಾನು ಏನು ಮಾಡುವುದು? ಆದ್ರೆ ಇವ್ರ ಬಗ್ಗೆ ತಿಳಿದುಕೊಳ್ಳಬೇಕಲ್ಲ. ಹೋಗಿ ನಿಮ್ಗೆ ಗೊತ್ತುಂಟಾ?
ಇಲ್ಲಪ್ಪ. ಓಯ್, ಹ್ಮ್ ಅಲ್ಲಡಿ ಏನು ಆ ಉತ್ತರ ಒಂದು ಗಂಟುಂಟು. ಗಂಟ? ಹೌದು. ಹಾ ಯಾರಪ್ಪನ ಗಂಟು ಏನೋ? ಏನಪ್ಪ ಗೊತ್ತಿಲ್ಲ. ಯಾರಪ್ಪನ ಗಂಟ ಆದ್ರೆ ನಮಗೇನು? ಹಾ ನಮಗ ಬೇಕಾದ ದೇವರ ಪರಿಚಯ ಅಲ್ವಾ? ಹಾ ಅದ್ರಲ್ಲಿ ಇರ್ಬೋದು. ಹೇಗೆ ಗಂಟ್ನಲ್ಲಿ ಪರಿಚಯ ಇರ್ತದ? ಅದು ಗಂಟಲ್ಲ ಹೋಯ್, ಸರಿ ಮಾಡಿ ನೋಡಿದ್ದೇನೆ ನಾನು. ಹೌದಾ? ಅದು ಲೇಖನ. ಓ ಹೌದಪ್ಪ. ಹಾ ಆ ಲೇಖನದಲ್ಲಿ ಬರೆದುಕೊಂಡಿರಬಹುದಲ್ಲ ಇವರ ಪರಿಚಯ? ಇದ್ರಿರ್ಬೋದು. ಬನ್ನಿ ಗಂಟು ಬಿಡಿಸಿ ನೋಡುವ ಒಂದು. ಯಾರು? ನೀವು. ನಾವು ಗಂಟು ಬಿಡ್ಲಿಕ್ಕೆ ಇದ್ದವ್ರಲ್ಲ ಇಲ್ಲ. ಆಗೋದಿಲ್ಲ, ನಿಮ್ಮದ್ ನಾ ಹೇಳುವುದೂ ಇಲ್ಲ ಹೋಯ್, ನಾನೇ ಮಾಡ್ಕೊಡ್ತೇನೆ. ನಮ್ ಕೆಲಸ ಆಗ್ಬೇಕಲ್ವಾ? ಆದಷ್ಟು ಶೀಘ್ರವಾಗಿ ಹೋಗಿ ಆ ಗಂಟನ್ನು ಬಿಡಿಸಿ ಇವ್ರ ಪರಿಚಯ ನೋಡಿ ಬಿಡ್ತೇನೆ. ಮದುವೆ ಮತ್ತೆ ಹಿಡಿದರೆ ಶಾಪ ಬರ್ತದೆ ಹೆಣ್ಮಕ್ಳು. ನಾಗಶಾಪು? ನಾಗಶಾಪು ಅದು ಹಾಗೆ. ಹೆಣ್ಣು ಅಂತ ಹೇಳಿದ್ರೆ ನಾಗಕ್ಕೆ ಸಮಾನ. ಒಲಿದರೆ ನಾರಿ, ಮುನಿದರೆ ಮಾರಿ. ಮತ್ತೆ ನನ್ನ ಶಾಪವೇ ಬರ್ತದೆ. ಅದಾಗುವುದಿಲ್ಲ. ಆದ್ರೆ ಇವ್ರಿಗೆ ನಿದ್ರೆ ಸಂಪೂರ್ಣವಾಗಿ ಬಂದ ಹಾಗಿಲ್ಲ ಹೋಯ್. ಹತ್ತಿರ ಹೋದಾಗ ಒಲಗಾಡ್ತಾರೆ. ಯಾವ್ದೋ ಕನ್ಸು ಬಂದಿರ್ಬೇಕು. ನನ್ನ ಹಾಗೆ ಚಂದ ಚಂದದ ಹೆಣ್ಣು ಮಕ್ಕಳು ಇರ್ಬೋದೋ ಏನೋ ನೋಡುವ. ಒಂದ್ ದೇವ್ರಿಗೆ ಹರಕೆ ಹೊತ್ಕೊಳ್ಳಿ. ಏನಂತ? ಏನಂತ ಹರಕೆ ಹೊತ್ತಬೇಕು? ಎಚ್ಚರ ಆಗಿದ್ರೆ. ಅಲ್ಲ ಅದಲ್ಲ, ಎಚ್ಚರ ಆದರೂ ತೊಂದ್ರೆ ಇಲ್ಲ, ನಾ ಮಾತ್ರ ಕಾಣಿಸ್ಕೊಳ್ಳಿ ಅಂತ ಹರಕೆ ಹೊತ್ಕೊಳ್ತೇನೆ. ಒಳ್ಳೇದು. ಯಾರ್ಯಾರು ಬಂದು ಯಾರು ಗಂಟು ಹಾಕಿದ್ರು? ಊರೆಲ್ಲ ಕೆಟ್ಟು ಹೋಯ್ತು ಹೋಯ್. ಯಾವ್ದೋ ಹಳೆ ತಲೆ ಗಂಟೆ ಇದು, ಅಷ್ಟೊಂದು ಅಲ್ಲ ನೋಡಿ. ಯಾರ ಗಂಟು ಹೋಯ್? ಇದು ಯಾರ್ಯಾರಪ್ಪನ ಗಂಟು ಅಲ್ಲ, ಇದು ನನ್ನ ಅಪ್ಪನದೇ ಗಂಟು. ಹೌದಾ? ಸರಿ ಆಯ್ತಲ್ಲ. ಸರಿ ಆಯ್ತು. ಅಪ್ಪನ ಗಂಟೆ ಏನಿದ್ರು ಸೇರುವುದು ಮಕ್ಕಳಿಗೆ. ಇದು ನನ್ನ ಅಪ್ಪ ಬಂದದ್ದು ನೋಡಿ, ಅಲ್ಲಿ ರಾಜ ಮುದ್ರೆಯನ್ನು ಒತ್ತಿದ್ದಾರೆ ಹೀಗೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಅಪ್ಪನ ಗಂಟನ್ನು ಬಿಚ್ಚುವುದು, ಓದಿಯೇ ಬಿಡುವುದು ಇವತ್ತು. ಅದದ್ದಾಗ್ಲಿ ಹೋದದ್ದು ಹೋಗಿ ಅಲ್ವಾ? ಸಹಾಯ ಮಾಡಿ. ಅರ್ಥ ಆಗ್ತದ? ಅರ್ಥ ಆಗ್ತದ? ಅದೇ ಕಷ್ಟವಾಗಿದೆ ಹೋಯ್. ಇದು ಹೇಗುಂಟು ಗೊತ್ತುಂಟಾ? ಹೇಗೆ? ಸರೀಕಾಗೆ ಅಜ್ಜಿ ಹಪ್ಪಳಕ್ಕೆ ಹಾಕಿಟ್ಟಂತ ಹಿಟ್ಟಿನ ಒಳಗೆ ಹೋಗುದು, ಕಲದುದು, ನಮ್ಮನೆ ಅಂಗಳದಲ್ಲಿ ಓಡಾಡುದು. ಹೀಗೆ ಬಿಳಿ ನೆಲದ ಮೇಲೆ ಓಡಾಡಿದ್ರೆ ಹೇಗಿರ್ತದೆ ಅದು ನೋಡುವುದಕ್ಕೆ? ಅಷ್ಟು ಚಂದ. ಕಾಗೆ ಕಾಲು, ಗುಬ್ಬಿ ಕಾಲು. ತಪ್ಪಲ್ಲವಪ್ಪ. ನನ್ನ ಅಪ್ಪ ಅಂತ ಹೇಳಿದ್ರೆ ಸಾಮಾನ್ಯದವರೇ ಹೇಳಿ, ಒಂದು ನಾಡಿನ ಮುಖ್ಯಮಂತ್ರಿ. ಹೊಣೆಗಾರಿಕೆ ಎಷ್ಟುಂಟು. ಅಪ್ಪನ ಅಕ್ಷರ ಸರಿ ಮಾಡ್ಕೊಂಡು ನಾನು ಓದ್ತೇನೆ. ಹೌದಲ್ಲ? ರೂಢಿ ಉಂಟು ಮತ್ತೆ. ಅಪ್ಪ ಬರೀತು ನಮ್ಮದು. ಏನ್ ಬರ್ತಿದ್ದಾರೆ? ಶ್ರೀಮಂತ ನನ್ನ ಮಗ ಮದನಂಗೆ ಚಂದ್ರಹಾಸ ಹೇಳಿಲ್ವಾ? ನೋಡಿ ಹೆಸರು ಚಂದ್ರಹಾಸ. ಆಗಲೇ ಹೇಳಿದ್ದೇನೆ, ಹುಣ್ಣಿಮೆಯ ಚಂದ್ರನೇ ನಾಚಬೇಕು. ಚಂದ್ರಹಾಸ ಇವನೆಯ ಅಂತ ಮುಖ ಹೋಯ್. ಹೆಸರೇ ಚಂದ್ರಹಾಸ. ಏನ್ ಬರ್ತಿದ್ದಾರೆ? ಈ ಚಂದ್ರಹಾಸ ಮಹಾಹಿತನವೇ ಸರ್ವತಾ ಮಿತ್ರನಪ್ಪನ ನೀರರಂಜಿ ಮಾವಳಿಗಳು ಓದಿದ ನಡೆಯುವುದು. ಮಕ್ಕಳಿಗೆ ಬಂದಿವನ ಬಳಿಕ ಕುಳ್ಳದಿಕ್ತಾವೆಯೋ ವಿಕ್ರಮಗಳಲ್ಲಿ ನೋಡುತ್ತಿರದೆ ಕೂಡ ವಿಷಯ ಹೋಯಿತು ಅಂತ ಕಾಲಕ್ಕೆ ಒತ್ತುಗಳೆಯದೆ ಬಳಿಕ ಬಂದಿವನ ಕುಲ ವಿತ್ತ ವಯೋ ವಿದ್ಯಾ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ವಿಷವ. ಅಯ್ಯೋ ತಪ್ಪಿ ಹೋಗಿದೆ ಅಕ್ಷರ. ಹೊತ್ತುಗಳಿಂದ ಬಂದಿವನ ಕುಲವಿತ್ತ ವಯೋ ವಿಕ್ರಮಗಳಲ್ಲಿ ನೋಡುತ್ತಿರದೆ ಕೂಡ ವಿಷವ ಮೂಡಿಸುವಂತೆ ಬಾಲಕಿ ಉತ್ತರೋತ್ತರ ಒಪ್ಪುದು. ವಿಷ ಕೊಟ್ರೆ ಎಲ್ಲಿಯಾದ್ರೂ ಉತ್ತರೋತ್ತರವಾಗುವುದುಂಟೆ? ಆಗುವುದು ಉತ್ತರ ಕ್ರಿಯೆ. ಅದರಲ್ಲೂ ಬರೆದ ನಮ್ಮ ಅಣ್ಣನಿಗೆ ಮದನಿಗೆ ಎಲ್ಲಿಯಾದ್ರೂ ಅವನ ಕೈಗೆ ನೇರವಾಗಿ ಪತ್ರ ಸಿಕ್ಕಿತ್ತು ಅಂತಾದ್ರೆ ಪಾಪದ ಜೀವ ಒಂದು ಹೋಗಿಯೇ ಬಿಡ್ತಿತ್ತು ಹೋಯ್. ಅವ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ವಿಷ ತೆಗೆದುಕೊಡುವುದೇ. ಆದ್ರೆ ಯಾಕೆ ಹೀಗಾಯ್ತು? ನನ್ನ
ಗೊತ್ತಾಯ್ತು. ಏನು? ಇಲ್ಲಿ ತಪ್ಪಿರೋದು ಒಂದಕ್ಷರ. ಹ್ಮ್ ಅಪ್ಪ ಹ್ಮ್ ತಿರುಗಾಟಕ್ಕೆ ಹೊರಟಾಗ ನಾ ಅಪ್ಪನನ್ನು ತಡೆದದ್ದು. ಹ್ಮ್ ಹೋಗಬೇಡಿ ಹೋಗಬೇಡಿ ಅಂತಲ್ಲ, ಹಾ ಹೋಗುವಾಗ ಹ್ಮ್ ಬಳ್ಳಿಗೊಂದು ಮಾಮರದ ವ್ಯವಸ್ಥೆ ಆಗ್ಬೇಕು ಅಪ್ಪಯ್ಯ ಅಂದೆ. ಹಾ ನಮ್ಮ ಕೊಳಲಿರುವಂತ ಹಂಸಕ್ಕೆ ಹ್ಮ್ ಒಂದು ಜೋಡು ಹಂಸದ ವ್ಯವಸ್ಥೆ ಆಗಬೇಕು ಅಂತ ಹೇಳಿದೆ. ಹ್ಮ್ ನಮ್ಮಪ್ಪ ಬುದ್ಧಿವಂತ, ಹ್ಮ್ ಅರ್ಥ ಮಾಡಿಕೊಂಡ. ಪ್ರಾಯಕ್ಕೆ ಬಂದಿರುವಂತ ಮಗಳಿರುವಂತ ಮನೆಯಲ್ಲಿ ಮಗಳಿಗೊಂದು ಗಂಟೆ ಬೇಕು ಅಂತ ಹಾ ತಿರುಗಾಟ ಮಾಡಿಕೊಂಡು ಬರುವಾಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ರು. ಹ್ಮ್ ಇದು ಕರ್ಕೊಂಡು ಬರುವವರಿಗೆ ಮಗಳು ಕಾಯ್ಬೇಕಲ್ಲ, ಹಾ ಹಾಗಾಗಿ ಕಳುಹಿಸಿ ಕೊಟ್ಟದ್ದು. ಹೋಯ್ ಹ್ಮ್ ಹೌದಪ್ಪ, ಇಲ್ಲ ಅಂತ ತಪ್ಪಾದ್ರೂ ಏನು ಹ್ಮ್ ವಿಷವ ಅಂತಿದೆ. ಹ್ಮ್ ಇದು ವಿಷವ ಆಗುವುದಲ್ಲ, ವಿಷಗೆ ಬರಿಬೋದು ಎಂಬ ಭಾವ, ವಿಷಗೆ ಬರಿಬೋದು ಎಂಬ ಭಾವ, ವಿಷವಾಗಿದೆ ಸೋಮ, ವಿಷವಾಗಿದೆ ಸೋಮ, ಎತ್ತಾಗಿ ಬೆಯ್ಯುವೆ ನೆತ್ತ ಮಹವ. ಇಲ್ಲ ಆಗಬೇಕಾದದ್ದೇನು? ಹ್ಮ್ ವಿಷಯೇ ಒರಿಪುದೆಂಬ ಭಾವ. ಹಾ ಇದು ವಿಷವ ಅಂತಾಗಿದೆ. ಹ್ಮ್ ಕರರಾಪಿನ ಬರ, ಅಪ್ಪನ ಕಾರ್ಯಭಾರ ಅಂತ ಹೇಳಿದ್ರೆ ಹಾಗೆ ಹಾ ಬರೆಯುವ ಅವಸರ. ಹ್ಮ್ ಹಾಗಾಗಿ ಹಾ ತಾವು ಆದಷ್ಟು ಬೇಗ ನಿಂತಿಸಿ ವಿಷಯ ಅಂತ ಮಾಡಿಕೊಡಿ. ಯಾವುದು? ಯಾವ್ದ್ರಲ್ಲಿ ತಿದ್ದದು? ಲೆಕ್ಕನೆ ಉಂಟಪ್ಪ, ತಿದ್ಲಿಕ್ಕಾಗುವುದಿಲ್ಲ. ನಿಮ್ಗೆ ಕೊಡ್ಲಿಕ್ಕಿಲ್ಲ ಅಂತ. ಬೇಡ, ಹಾ ತೊಂದರೆ ಇಲ್ಲ, ಹಾ ನಮ್ಮ ಹತ್ರ ಉಂಟು. ವ್ಯವಸ್ಥೆ ಉಂಟಾ? ಹಾ, ಹಾ ಹಾಗೆ ಹೇಗೆ? ಈಗ ಎಂದಾಗ ನಗದೋಳದರ ಬಿದ್ದಿ, ಎಂದಾಗ ನಗದೋಳದರ ಬಿದ್ದಿ, ಕಂಚು ಕದ ತುದಿಗೆ, ಕಂಚು ಕದ ತುದಿಗೆ ಬಂದಿಸಿ ಗರುಜಾತಿಯೋಳ ಸಿದ್ದಿ ಮಾಡ್ತೇನೆ ನಾನೇ. ನಮ್ಮಣ್ಣ ಯಾವಾಗೂ ನನಗೆ ಬೈಯೋದು, ಹ್ಮ್ ಅದು ಎಂತದ್ದೇ ಕೈ ತುದಿಗಷ್ಟು ಶುದ್ಧ ಗುರು ಹಾ ಅಂತ ಹೇಳುದು. ಅವನಿಗೆ ಎಲ್ಗೂ ದೊಡ್ಡ ಪೆದ್ದ. ಹ್ಮ್ ನೋಡಿ, ಇಂತಹ ಸಂದರ್ಭದಲ್ಲಿ ಹಾ. ಇದೆಲ್ಲ ಉಪಯೋಗಕ್ಕೆ ಬರ್ತದೆ. ಹ್ಮ್ ಈ ಶುದ್ಧ ಇರುವಂತಹ ಈ ನಖವನ್ನು ಹಾ ಲೇಖನಿಯಾಗಿ ಬಳಸಿಕೊಳ್ತೇನೆ. ಹ್ಮ್ ಉಗುರನ್ನೇ ಲೇಖನಿ ಮಾಡುವುದು. ಹಾ ಅದಕ್ಕೆ ಹಾ ಹ್ಮ್ ಕಣ್ಣ ತುದಿಯಲ್ಲಿರುವಂತಹ ಈ ಕಾರಿಗೆಯಿಂದ ಹೀಗೆ ತೆಗೆಯುವುದು. ಹ್ಮ್ ವಿಷವ ಅಂತಿರುವಲ್ಲಿ ಹಾ ವಿಷ ಏನ್ ಮಾಡ್ತದೆ ಹಾಗೆ ಅಷ್ಟೇ. ಮುಗೀತಲ್ಲ ಕತೆ. ಹ್ಮ್ ಹಾ ಹ್ಮ್ ಈಗ ನೋಡಿ, ಹೊತ್ತುಗಳಿಂದ ಬಂದ ಮನ ಕುಲವಿತ ವಿಕ್ರಮಗಳನ್ನು ನೋಡುತ್ತಾರೆ ಕೂಡ ವಿಷ ಏನ್ ಮಾಹಿಸುವಂತೆ ಬಾಲಕಿಗೆ ಉತ್ತರ ಹ್ಮ್ ಹೇಗೆ ಈಗ ಸರಿ ಆಯ್ತಲ್ಲ. ಸರಿಯಾಗಿಲ್ವಾ? ಹಾ ನನಗೆ ಕಟ್ಟಿ ಎಂತ ಕೊಟ್ಟುವುದು? ಗಂಟು ಗಂಟಿಯ? ಗಂಟೆಲ್ಲ ಗಂಟು ಬಿಚ್ಚಲಿಕ್ಕೆ ಬರ್ಲಿಲ್ಲ, ಕಟ್ಲಿಕ್ಕೆ ಬರ್ತಾರ ಇವರು. ನಮಗ್ ಗೊತ್ತಿಲ್ವಾ ಮಾಡುವುದಕ್ಕೆ? ನಾವು ಕಟ್ಟುವುದು. ಹ್ಮ್ ಸೊಪ್ಪಿನ ಹೊರಿ ಅದು. ಅಪ್ಪನ ಗಂಟು ಹೋಯ್. ಓ ಗೊತ್ತಿದ್ರೆ ಮಾತ್ರ ಅಣ್ಣನಿಗೆ ಗೊತ್ತಾಗುದಿಲ್ಲ, ಅಂದ್ರೆ ಮತ್ತೆ ತಿಂದಿದ್ದೇನೆ ಗೊತ್ತಾಗ್ಬಿಡ್ತದೆ. ಬಿಗಿ ಗಂಟು. ಹೌದು. ಹಾ. ಈಗ ಸುಂದರ ತವ ಮುಖವೆಂದಿಗೆ, ಸುಂದರ ತವ ಮುಖ ಎಂದಿಗೆ ತೋರುವೆ, ಎಂದೆನು ತಮಿದು ಮಗಂಧಿನಿ ಸಖಿಯರ ಬಂಧವ ಸೇರುತ್ತಲಿ, ಸಖಿಯರ